ಯಾವಾಗಲೂ ಅವರೇ ಮಾಡ್ತಿದ್ರು. ಚಾಮರಾಜನಗರದಲ್ಲಿ ಏನು ಯಾವ ನಡೀತಿತ್ತು ದಸರಾ ಯಾವಲ್ಲೂ ಮಾಡಿಸಿರೋದಲ್ಲ. ಮಾಡಲ್ಲ ನಾವು ಅಲ್ಲಿ ದಸರಾನ ಚಾಮರಾಜನಗರದಲ್ಲಿ ಮಾಡಲ್ಲ ಏನು ಸರ್ ಮಾಡಿದ್ರು ಚೆನ್ನಾಗಿ. ಇಟ್ ಈಸ್ ನಾಟ್ ಕರೆಕ್ಟ್. ಮೈಸೂರಿನಲ್ಲಿ ದಸರಾ ಇರೋದು ಏನು ಚಾಮರಾಜನಗರದಲ್ಲಿ ಇದ್ರ ಅರಸರು ಶುರು ಮಾಡಿಸಿದ್ರು. ಇಲ್ಲ ನಾನು ಮಾಡಿಸಿಲ್ಲಪ್ಪ, ನಾನಿದ್ದಾಗ ಮಾಡಿರಲಿಲ್ಲ ಅದನ್ನು. 94ರಿಂದ 99 ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದ ಆಗ ಮಾಡಿರಲಿಲ್ಲ. 13 ನೀವೇ ಶುರು ಮಾಡಿಸಿರೋದು. ಹಾಂ ಇಲ್ಲಪ್ಪ ನಾನು ಮಾಡಿ ಚಾಮರಾಜನಗರ ನೀವು ಒತ್ತಾಯ ಮಾಡೋಕ್ಕೆ ಹೋಗ್ಬೇಡಿಯಪ್ಪ ಈ ಸಾರಿ. ಸುಮ್ಮನೆ ದಸರಾ ಯಾಕೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು, ಅದು ರಾಜಧಾನಿಯಾಗಿತ್ತು. ನೀವೆಲ್ಲ ಚಾಮರಾಜನಗರಕ್ಕೆ ಬರ್ರಿ, ಅಲ್ಲ ಮೈಸೂರಿಗೆ ಬರ್ರಿ, ಎಲ್ಲ ಚಾಮರಾಜನಗರದವರು. ಹಾಗಾದರೆ ಕೊಡಗಿನವರು ಕೇಳ್ತಾರೆ, ಕೊಡೋಕ್ಕಾಗತ್ತಾ? ಮಂಗಳೂರವರು ಕೇಳ್ತಾರೆ. ಈಗ ಚಾಮರಾಜನಗರ ಇಲ್ಲ ಇಲ್ಲಪ್ಪ, ಚಾಮರಾಜನಗರದಲ್ಲಿ ಅರಸರು ಯಾವಾಗಲೂ ವಾಸ ಮಾಡಿರಲಿಲ್ಲ, ಅಲ್ಲಿ ಕೊಡಲ್ಲ. ನೀವು ಮೈಸೂರಿನಲ್ಲಿ ಅಲ್ಲ ಚಾಮರಾಜನಗರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡೋದ್ರಿಂದ ಮೈಸೂರಿಗೆ ದಸರಾಕ್ಕೆ ಬರೋರು ಮತ್ತು ಅದರ ಮಹತ್ವ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಬೇಕಾದಂಥ ಖರ್ಚುಗಳನ್ನು ಸರ್ಕಾರ ಭರಿಸ್ತದೆ. ಇನ್ನು ಉಳಿದಂತೆ ಮತ್ತು PWD ಅವರು ಇದ್ದಾರಲ್ಲ, ಎಲ್ಲ PWD ಅವರು ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರಸ್ತೆ, ಸುತ್ತ ಮೈಸೂರಿನ ಸುತ್ತ ಹೋಗ್ತವಲ್ಲ ರಸ್ತೆಗಳು, ಅವೆಲ್ಲನೂ ಕೂಡ ಮೈಸೂರು ಸಿಟಿ ಒಳಗಡೆ ಸುಸ್ಥಿತಿನಲ್ಲಿರಬೇಕು. ಸುಸ್ಥಿತಿ ಅದು ಇರ್ತಕ್ಕಂಥ ನೋಡ್ಕೊಳ್ಬೇಕು ಅಂತೇಳಿ ಎಲ್ಲ PWD ಅವರಿಗೆ ಹೇಳಿದ್ದೀನಿ, ಪೊಲೀಸ್ನವ್ರಿಗೆ ಸೂಚನೆಗಳು ಕೊಟ್ಟಿದ್ದೀನಿ. ಯಾವ ಕಾರಣಕ್ಕೂ ಕೂಡ ಯಾವುದೇ ತೊಂದರೆ ಆಗದ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನ ಬರ್ತಕ್ಕಂಥದ್ದು. ಆಮೇಲೆ ಈ ಸಾರಿ ಯಾರಿಂದ ದಸರಾ ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದರೆ 2ನೇ ತಾರೀಕು ಗಾಂಧಿ ಜಯಂತಿ ಬರ್ತದೆ, ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಬರ್ತದೆ. ಅದಕ್ಕೆ ನಾನು ಹೇಳಿದ್ದೀನಿ, ಗಾಂಧಿ ಜಯಂತಿಯ ಮಹತ್ವ ಸಾರ್ತಕ್ಕಂಥ ರೀತಿಯಲ್ಲಿ ಇರಬೇಕು ಟ್ಯಾಬ್ಲೋಗಳಲ್ಲಿ. ಆಮೇಲೆ ಯಾರು ಇನ್ನೊಬ್ಬರು ಯಾರೋ ಸಲಹೆ ಕೊಟ್ಟರಲ್ಲ, ಇನ್ನೊಬ್ರು ಯಾರು ಅಲ್ಲ, ಇವಳು ನಮ್ಮ ಎಲ್ಲ ಹೆಣ್ಮಗಳು ಪುಷ್ಪಾ ಅಮರನಾಥ್ ಅವರು ಹೇಳಿದ್ದಾರೆ, ಇವ್ರನ್ನ ಕರೆಸಿ ಅಂತ, ಮಹಿಳೆ ಕರೆಸಿ ಅಂತ ಹೇಳಿದ್ದಾರೆ. ಈ ಸಾರಿ ಮಹಿಳೆಯರಿಂದ ಉದ್ಘಾಟನೆ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಮತ್ತು ಇಡೀ ಉನ್ನತ ಸಮಿತಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ, ಯಾರು ಆಯ್ಕೆ ಮಾಡಬೇಕು ಅವತ್ತು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದನ್ನು ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಒಂದು ವಾರದೊಳಗಡೆ ಅಥವಾ 15 ದಿನದೊಳಗಡೆ ವಿಚಾರ ಮಾಡಿ ತಿಳಿಸ್ತೀನಿ ನಿಮಗೆ.
ವಿಶ್ವವಿಖ್ಯಾತ ದಸರಾ ಮಹೋತ್ಸವ ವರ್ಷಕ್ಕೊಮ್ಮೆ ನಡೆಯೋದು. ಇದನ್ನು ಈ ಸಾರಿ ಅದ್ಧೂರಿಯಾಗಿ ಮಾಡ್ತೀವಿ ಮತ್ತು ಜನರ ಹಬ್ಬ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಜನರ ಮಹೋತ್ಸವ ಆಗಬೇಕು, ಜನರ ಉತ್ಸವ ಆಗಬೇಕು, ಸರ್ಕಾರದ ಉತ್ಸವ ಆಗಬೇಕು. ಇದು ಜನರ ಉತ್ಸವ, ಸರ್ಕಾರದ ಉತ್ಸವನೂ ಕೂಡ ಸೇರ್ಕೊಂಡಿರ್ತದೆ. ಯಾಕೆಂದರೆ ಎಲ್ಲ ಎಕ್ಸಿಬಿಷನ್ಗಳನ್ನೆಲ್ಲ ಮಾಡಿರ್ತೀವಿ ನಾವು, KEBದು, ಅಗ್ರಿಕಲ್ಚರ್ದು, ಇಂಡಸ್ಟ್ರಿದು, ಮತ್ತು ನಮ್ಮ ಕಾರ್ಯಕ್ರಮಗಳು ಇವೆಲ್ಲನೂ ಕೂಡ ಮಾಡಿರ್ತೀವಿ. ಯಾಕಂತಂದರೆ ಹಿಂದೆ ರಾಜರುಗಳು ಆಯುಧ ಪೂಜೆ ಅಂತ ಮಾಡುವಾಗ ಎಲ್ಲ ಆಯುಧಗಳನ್ನೆಲ್ಲ ಪೂಜೆ ಮಾಡ್ತಿದ್ರು. ಈಗಲೂ ಮಾಡ್ತಾರೆ. ಏನು ದಸರಾದ ಪರಂಪರೆ ಇದೆಯಲ್ಲ, ಅದನ್ನು ಒಳಗೊಂಡಂತೆ ಪರಂಪರೆಯನ್ನು, ಇತಿಹಾಸನ, ಉದ್ದೇಶನ ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸೊ ಇದು ದಸರಾ ಆಗಸ್ಟ್ 4ನೇ ತಾರೀಕು ಗಜ ಪಯಣ ಪ್ರಾರಂಭ ಆಗುತ್ತದೆ. ಗಜ ಪಯಣ ಸೆಪ್ಟೆಂಬರ್ 22ನೇ ತಾರೀಕು ದಸರಾ ಉತ್ಸವಕ್ಕೆ ಚಾಲನೆ. ಬೆಳಗ್ಗೆ 10:10ರಿಂದ 10:45ವರೆಗೆ 10:10ಕ್ಕೆ ಪ್ರಾರಂಭ ಆಗುತ್ತದೆ. ಚಾಮುಂಡಿ ಬೆಟ್ಟದ ಮೇಲೆ ಪ್ರತಿ ವರ್ಷವೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗೋದು. ಈ ವರ್ಷವೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟನೆ ಆಗ್ತದೆ. ಆಮೇಲೆ ಅಕ್ಟೋಬರ್ 2ನೇ ತಾರೀಕು 1 ಗಂಟೆಗೆ ನಂದಿ ಧ್ವಜ ಪೂಜೆ ಏರ್ಪಾಡಾಗುತ್ತೆ. ನಂದಿ ಧ್ವಜ ಪೂಜೆ ಮಾಡ್ತೀವಿ. ಆಮೇಲೆ ಎಷ್ಟು 2 ಗಂಟೆ ಚಿಲ್ಲರೆ ಅಲ್ಲ, ಎಲ್ಲಪ್ಪ ನಂದಿ ಪೂಜೆ 1ಕ್ಕೆ 4 ಗಂಟೆ ಮೇಲೆ ಪ್ರಸಿದ್ಧ. ನಂದಿ ಪೂಜೆ ಆಯ್ತಲ್ಲಯ್ಯ. ಇದು ಪುಷ್ಪಾರ್ಚನೆ ಯಾವಾಗ? 4:42ರಿಂದ 5 ಗಂಟೆ 6 ನಿಮಿಷ. 4:42ರಿಂದ 5 ಗಂಟೆ 6 ನಿಮಿಷದವರೆಗೆ ತಾಯಿ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದು. ಸೊ ಇದು ಸ್ಥೂಲವಾಗಿ ದಸರಾ ಮಹೋತ್ಸವದ ಚಿತ್ರ ಮತ್ತು ಇದನ್ನು ಚರ್ಚೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಇನ್ನು ಉಳಿದಂಥ ಚರ್ಚೆಗಳನ್ನು ಎಕ್ಸಿಕ್ಯೂಟಿವ್ ಕಮಿಟಿಯವರು ಮಾಡ್ತಾರೆ. ಎಷ್ಟು ಖರ್ಚಾಗುತ್ತೆ ಅಷ್ಟು. ಹೋದ ವರ್ಷ 40 ಕೋಟಿ ಆಗಿತ್ತು. ಈ ವರ್ಷ ಎಷ್ಟು ಖರ್ಚಾಗುತ್ತೆ ಅಂತ ಅವ್ರು ಎಕ್ಸಿಕ್ಯೂಟಿವ್ ಕಮಿಟಿ ತೀರ್ಮಾನ ಮಾಡ್ತಾರೆ, ಅದು ಮಾಡ್ತೀವಿ.
ಹೋದ ವರ್ಷ ಒಟ್ಟು 40 ಕೋಟಿ ಹಳೆಯದು ಎಲ್ಲ ಬಿಲ್ಗಳೆಲ್ಲ ಚುತ್ತ ಮಾಡಿ 40 ಕೋಟಿ ಎಷ್ಟು ಖರ್ಚಾಗಿತ್ತು. ಈ ವರ್ಷ ಎಷ್ಟು ಖರ್ಚಾಗುತ್ತೆ ಅಂತ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಹೇಳ್ತಾರೆ, ಅದ್ರ ಮೇಲೆ ಮಾಡ್ತೀವಿ. ನನಗೆ ಅಧಿಕಾರ ಕೊಟ್ಟವ್ರು ಈಗ ನಿನಗೆ ಹೇಳ್ಬಿಡ್ಲ, 15 ದಿನ ಆದಮೇಲೆ ಹೇಳ್ತೀನಿ. ಒಬ್ಬರು ಸಲಹೆ ಕೊಟ್ಟರು ಹೆಣ್ಮಗಳು ಮಾಡಬೇಕು ಅಂತ, ಇನ್ನೊಬ್ಬರು ಸಲಹೆ ಕೊಟ್ಟರು ಗಾಂಧಿ ವಾದಿಗಳನ್ನು ಮಾಡಬೇಕು ಅಂತ, ಆಮೇಲೆ ಬೇರೆಯವರೆಲ್ಲ ನೀವು ನಮಗೆ ಬಿಟ್ಟಿದ್ದಾರೆ. ನಾನು ತೀರ್ಮಾನ ಮಾಡ್ತೀನಿ. ಇಲ್ಲ 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 ಸೂಚನೆ ಸಲಹೆ ಕೊಟ್ಟಿದ್ದಾರೆ. ಅಂತಿಮವಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಯಾರನ್ನ ಮಾಡ್ತೀನಿ ಅದಕ್ಕೆ ಒಪ್ಪಿಗೆ ಇದೆ. ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು. ಇದು ದಸರಾ ಕರೆದಿರೋದು ಮೀಟಿಂಗ್ ಅಷ್ಟೇ. ಇಲ್ಲಪ್ಪ, ಇದಿಲ್ಲ, ರಾಜಕೀಯ ಎಲ್ಲ ಮಾತಾಡಲ್ಲ ಇಲ್ಲಿ. ನೋ ಪಾಲಿಟಿಕ್ಸ್, ನೋ ಪಾಲಿಟಿಕ್ಸ್. ನಿನ್ನೆ ಹೇಳಿದ್ದೀನಿ ನಾನು, ನಿನ್ನೆ ಹೇಳಿದ್ದೀನಿ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಯಾರು ಅದೆಲ್ಲ ಉತ್ತರ ಕೊಟ್ಟಿದ್ದೀನಪ್ಪ ನಾನು. ನೋಡಿ, ಈಗ ಅವರು RSSನವರು ಯಾವಾಗಲೂ ಕೂಡ ಮನುಸ್ಮೃತಿ ಮೇಲೆ ನಂಬಿಕೆ ಇಟ್ಕೊಂಡಿರೋರು. ಮನುಸ್ಮೃತಿ, ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ. ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು, ಮನುಸ್ಮೃತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು. ಅವರು ಅದು ಬಿಟ್ಟು ಇನ್ನೇನು ಹೇಳಕ್ಕಾಗತ್ತೆ? ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿ ರಚನೆ ಮಾಡಿರ್ತಕ್ಕಂಥದ್ದು. ಅದ್ರ ಮೇಲೆ ಚರ್ಚೆ ನಡೆದಿದೆ. ಅದು ಸಂವಿಧಾನ ಪಾರ್ಲಿಮೆಂಟ್ನಲ್ಲಿ ಆಗಿರೋದು. ಬಸ್ ಹೊಸಬಾಳೆ ಹೇಳ್ದಾಗೆಲ್ಲ ಮಾಡೋದು. ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗಿ ಅದು ಅಮೆಂಡ್ಮೆಂಟ್ ಆಗಿರೋದು. ಇಲ್ಲ ನಡೆಯಮ್ಮ, ನೋ ಏನ ಹುಲಿ ಸಾವಿಂದು ಅದು ತನಿಖೆ ಮಾಡಕ್ಕೆ ಹೇಳಿದ್ದೀವಿ. ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ತನಿಖೆ ನಡೆಯುವಾಗ ಅದು ಏನು ರಿಪೋರ್ಟ್ ಬರ್ತದೆ, ಯಾರು ತಪ್ಪಿತಸ್ಥರು ಅಂತಾರೆ, ಅವ್ರ ಮೇಲೆ ಶಿಕ್ಷೆ ಮಾಡ್ತೀವಿ. ಥ್ಯಾಂಕ್ ಯು.